ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ. ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ನವಮಿ ತಿಥಿ, ಅಶ್ವಿನಿ ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದಿಂದ ಎಸ್ಐಆರ್ ದುರ್ಬಳಕೆ ಎಂಬ ವಿಪಕ್ಷಗಳ ಆರೋಪಕ್ಕೆ ಇದು ರಾಜಕೀಯ ಪ್ರೇರಿತ, ಚುನಾವಣಾ ಆಯೋಗವೇ ಉತ್ತರಿಸಲಿದೆ ಎಂದು ಯತೀಂದ್ರ ತಿರುಗೇಟು. ಹಾಸನ ಜಿಲ್ಲೆಯ ಬೇಲೂರಿನ ಶ್ರೀ ಚೆನ್ನಕೇಶವ ದೇವಾಲಯದ ಹುಂಡಿ ಎಣಿಕೆ ವೇಳೆ ಹಣ ಕಳವು ವಿಫಲ ಯತ್ನ. 1.98 ಲಕ್ಷ ಹಣದೊಂದಿಗೆ ಸಿಕ್ಕಿಬಿದ್ದ ವ್ಯಕ್ತಿ, ಆರೋಪಿಯನ್ನು ವಶಕ್ಕೆ ಪಡೆದ ಪೊಲೀಸರು. ವಿಜಯಪುರದಲ್ಲಿ ಬೆಸ್ಕಾಂ ವಿರುದ್ಧ ಪ್ರತಿಭಟನೆ. ನಿರಂತರ ವಿದ್ಯುತ್ ವ್ಯತ್ಯಯ ವಿರೋಧಿಸಿ ಬೆಸ್ಕಾಂ ಕಚೇರಿಗೆ ಕರವೇ ಕಾರ್ಯಕರ್ತರು ಮುತ್ತಿಗೆ. ಅಧಿಕಾರಿಗಳಿಗೆ ತರಾಟೆ. ತೀವ್ರ ಹೋರಾಟದ ಎಚ್ಚರಿಕೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಎಸ್ಐಆರ್ ಪ್ರಕ್ರಿಯೆಯ ದುರ್ಬಳಕೆ ಕುರಿತು ಪ್ರತಿಪಕ್ಷಗಳು ಮಾಡುತ್ತಿರುವ ಆರೋಪಗಳನ್ನು ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಳ್ಳಿಹಾಕಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವ್ಯಾಪ್ತಿಯಲ್ಲಿದ್ದು, ಇದರಲ್ಲಿ ರಾಜ್ಯ ಸರ್ಕಾರದ ಯಾವುದೇ ಪಾತ್ರವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಪ್ರತಿಪಕ್ಷಗಳು ಅನಗತ್ಯವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಆರೋಪ ಮಾಡುತ್ತಿದ್ದು, ರಾಜಕೀಯ ಪ್ರೇರಿತ ದೂರುಗಳಿಗೆ ಚುನಾವಣಾ ಆಯೋಗವೇ ಮಹತ್ವ ನೀಡುವುದಿಲ್ಲ ಎಂದು ಹೇಳಿದರು. ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ತನಿಖೆ ಪೂರ್ಣಗೊಂಡು ವರದಿ ಸಲ್ಲಿಕೆಯಾಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯವು ಪ್ರಕರಣವನ್ನು ಪರಿಗಣಿಸಿದ್ದು, ಇದೀಗ ಮೇಲ್ಮನವಿಯ ಹಂತದಲ್ಲಿದೆ. ಹೀಗಾಗಿ ಸರ್ಕಾರದಿಂದ ಯಾವುದೇ ಹಸ್ತಕ್ಷೇಪ ಅಥವಾ ಹಿತಾಸಕ್ತಿ ಸಂಘರ್ಷದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಯತೀಂದ್ರ ತಿಳಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಡೆಗಣಿಸಲಾಗುತ್ತಿದೆ ಎಂಬ ಆರೋಪವನ್ನು ತಳ್ಳಿಹಾಕಿದ ಅವರು, ಬ್ಯಾನರ್ ಹಾಗೂ ಪೋಸ್ಟರ್ಗಳಂತಹ ಸಣ್ಣ ವಿಚಾರಗಳನ್ನು ದೊಡ್ಡದಾಗಿ ಬಿಂಬಿಸುವ ಅಗತ್ಯವಿಲ್ಲ ಎಂದು ಪ್ರತಿಪಕ್ಷಗಳ ಟೀಕೆಗೆ ಪ್ರತಿಕ್ರಿಯಿಸಿದರು. ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಈಗ ಎಲೆಕ್ಷನ್ ಕಮಿಷನ್ ಅವ್ರು ಸೂಪರ್ವೈಸ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಆದ್ರೂ ಕೂಡ ಸುಮ್ಮನೆ ಇವರು ಟೀಕೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೊಡ್ತಾರೆ ಪ್ರತಿಪಕ್ಷದವರು. ಹೋಗಿ ಕೊಟ್ಟಿದ್ದಾರೆ. ಬಟ್ ಆದ್ರೂ ಎಲೆಕ್ಷನ್ ಕಮಿಷನ್ ಅವರು ರಾಜಕೀಯ ಪ್ರೇರಿತವಾದಂತಹ ದೂರುಗಳಿಗೆ ಬೆಲೆ ಕೊಡಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆ ನಾವೇನು ತಪ್ಪು ಮಾಡಿಲ್ಲ. ಈಗಾಗಲೇ ಅದಕ್ಕೂ ಉತ್ತರ ಕೊಟ್ಟಿದ್ದೀನಿ. ಈಗಾಗಲೇ ಮೂಡ ಹಗರಣ ಅಂತ ಏನು ಕರೀತಾರೆ, ಅದ್ರ ವಿಷಯವಾಗಿ ತನಿಖೆ ಆಗಿದೆ ಲೋಕಾಯುಕ್ತದವರಿಂದ. ತನಿಖೆನೂ ಕೂಡ ಅವ್ರು ಕೂಡ ಮಾಡಿದ್ದಾರೆ. ಆ ತನಿಖೆ ಮಾಡಿ ಅದರ ರಿಪೋರ್ಟ್ ಕೂಡ ಸಲ್ಲಿಸಿದ್ದಾರೆ. ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್, ಜನಪ್ರತಿನಿಧಿಗಳ ಕೋರ್ಟ್ ಏನಿದೆ ಅದನ್ನು ಒಪ್ಕೊಂಡು ಕೂಡ ಆಗಿದೆ. ಆದ್ರೂ ಕೂಡ ಇವ್ರಿಗೆ ಮತ್ತೆ ಹೈಯರ್ ಅಪೀಲ್ ಆಗಿದ್ದಾರೆ. ಸೊ ಹಾಗೆ ತನಿಖೆ ಮುಗಿದ್ರಿಂದ ಇದ್ರೊಳಗೆ ಯಾವುದೇ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರೋದಿಲ್ಲ. ನಾವು ಕೂಡ ಯಾವುದೇ ರೀತಿ ಪ್ರಭಾವ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವ್ರು ಮಾಡ್ತಿರುವಂಥ ದೂರು ಕೂಡ ಸತ್ಯಕ್ಕೆ ದೂರವಾದ. ಸಿದ್ದರಾಮಯ್ಯ ಅವರನ್ನ ಕಡೆಗಣಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಅವರು ಅಧಿಕಾರದಿಂದ ಇಳಿದ ಮೇಲೆ ಜಯಂತಿಗಳೆಲ್ಲ ಎಲ್ಲೂ ಕೂಡ ಅವ್ರ ಭಾವಚಿತ್ರಗಳಿಲ್ಲ. ಯಾವ ಜಯಂತಿಗಳು? ಕಡೆಗಣಿಸುವಂತ ಪ್ರಶ್ನೆ ಏನಿಲ್ಲ. ಮತ್ತೆ ಕೆಲವು ಕಡೆ ಬ್ಯಾನರ್ ಹಾಕಿಲ್ಲ, ಪೋಸ್ಟರ್ ಹಾಕಿಲ್ಲ ಅಂತ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ತಂದು ತಲೆ ಕೆಡಿಸ್ಕೊಳ್ಳುವಂಥದ್ದು ಅಂತವರು ಅಲ್ಲ. ಹುಣಸೂರು ಶಾಸಕ ಜಿಡಿ ಹರೀಶ್ ಗೌಡ ಅವರು ತಮ್ಮ ಪತ್ನಿ ವರ್ಷ ಅವರೊಂದಿಗೆ ಮೈಸೂರಿನ ನಜರಬಾದ್ನಲ್ಲಿರುವ ಸೈಬರ್, ಆರ್ಥಿಕ ಮತ್ತು ಮಾದಕ ದ್ರವ್ಯ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ದೂರು ಸಲ್ಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ವರ್ಷ ಅವರ ಬಗ್ಗೆ ಅಶ್ಲೀಲ ಹಾಗೂ ವೈಯಕ್ತಿಕ ನಿಂದನಾತ್ಮಕ ಕಾಮೆಂಟ್ಗಳನ್ನು ಮಾಡಿರುವ ಕಿಡಿಗೇಡಿಗಳನ್ನು ತಕ್ಷಣ ಪತ್ತೆಹಚ್ಚಿ ಬಂಧಿಸುವಂತೆ ಪೊಲೀಸರನ್ನು ಆಗ್ರಹಿಸಿದರು. ಈ ವೇಳೆ ಎಸಿಪಿ ಮನೋಜ್ ಕುಮಾರ್ ಅವರನ್ನು ಭೇಟಿ ಮಾಡಿ ತನಿಖೆಯ ಪ್ರಗತಿ ಕುರಿತು ಮಾಹಿತಿ ಪಡೆದರು. ಸ್ಪರ್ಧಾತ್ಮಕ ಟೀಕೆ ಇರಲಿ, ಆದರೆ ಮಹಿಳೆಯರನ್ನು ವೈಯಕ್ತಿಕವಾಗಿ ಗುರಿಯಾಗಿಸಿ ಅವಹೇಳನ ಮಾಡುವುದು ಸಹಿಸಲಾಗದು ಎಂದು ಹರೀಶ್ ಗೌಡ ಹೇಳಿದರು. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳನ್ನು 2-3 ದಿನಗಳಲ್ಲಿ ಪತ್ತೆಹಚ್ಚುವ ಭರವಸೆ ನೀಡಿದ್ದು, ತನಿಖೆ ಆರಂಭಿಸಿದ್ದಾರೆ. ಮುಂದಿನ ವಿಧಾನಮಂಡಲ ಅಧಿವೇಶನದಲ್ಲಿ ಮಹಿಳೆಯರ ವಿರುದ್ಧದ ಅಶ್ಲೀಲ ಕಾಮೆಂಟ್ಗಳ ವಿಷಯವನ್ನು ಪ್ರಸ್ತಾಪಿಸಿ ಕಠಿಣ ಕಾನೂನು ಕ್ರಮಕ್ಕೆ ಒತ್ತಾಯಿಸುವುದಾಗಿ ಶಾಸಕ ತಿಳಿಸಿದ್ದಾರೆ. ಈಗ ನಾವು ದೂರು ಕೊಟ್ಟಿದ್ವಿ 26ನೇ ತಾರೀಕು. ಅದಾದ ನಂತರ ಏನೋ ಈ ಒಂದು ಟೆಕ್ನಿಕಲ್ಲು ಇಶ್ಯೂ ಇತ್ತು, ಅದು ನಿಮ್ಮಿಂದ ಒಂದು 2-3 ಕ್ಲಾರಿಫಿಕೇಷನ್ ಬೇಕಿತ್ತು ಅಂತೇಳಿ ಇವತ್ತು ಕರೆದಿದ್ರು. ಈಗ ಅವ್ರಿಗೇನೇನು ಟೆಕ್ನಿಕಲ್ ಕ್ಲಾರಿಫಿಕೇಷನ್ ಬೇಕಾಗಿತ್ತು, ಈಗ ಟೆಕ್ನಿಕಲ್ ಕ್ಲಾರಿಫಿಕೇಷನ್ಸ್ಗೆಲ್ಲ ಉತ್ತರವನ್ನು ಕೊಟ್ಟಿದ್ದೀವಿ. ಈಗ ಅವ್ರಿಗೆ ಯಾವ ಅಕೌಂಟ್ಗೆ ಎಲ್ಲಿಂದ ಆ ರೀತಿಯಾದಂಥ ಅಶ್ಲೀಲವಾದಂಥ ಕಮೆಂಟ್ ಬಂದಿತ್ತು ಅಂತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಅವ್ರಿಗೆ ಟೆಕ್ನಿಕಲಿ ಗೊಂದಲ ಇತ್ತು. ಅದಕ್ಕೆ ಕರೆದಿದ್ರು, ಅದರಿಂದ ಬಂದಿದ್ದೀವಿ. ಕಳೆದ 10 ದಿವಸಗಳಿಂದ ಈಗ ನಾನು ನಿಮ್ಮ ಮಾಧ್ಯಮಗಳಲ್ಲಿ ಸಹ ಇವೆಲ್ಲ ಭಾಳಷ್ಟು ಪ್ರಚಾರ ಮಾಡಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಮಾಧ್ಯಮಗಳಲ್ಲಿ ಏನೇನು ಆಗಿದೆ ಅಂತಕ್ಕಂಥದ್ದು ನಾನು ಗಮನಿಸಿದ್ದೀನಿ, ನನಗೂ ಗೊತ್ತಿದೆ. ಆದ್ದರಿಂದ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಒಂದು ಮಹಿಳೆಗೆ
ಇವತ್ತು ನನ್ನ ಧರ್ಮಪತ್ನಿ ಇರ್ಬೋದು, ಯಾರಿಗೂ ಸಹ ಈ ರೀತಿಯಾದಂಥ ಅಶ್ಲೀಲವಾಗಿ ಕಮೆಂಟ್ ಆಗ್ತಕ್ಕಂಥದ್ದು, ಅಗೌರವದಿಂದ ನಡ್ಕೊಳ್ತಕ್ಕಂಥದ್ದು ಮಾಡಬಾರ್ದು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಕಂಪ್ಲೇಂಟನ್ನು ನಮ್ಮ ಪತ್ನಿಯವ್ರು ಕೊಟ್ಟಿದ್ದಾರೆ. ನಾನು ಒಂದು ಮಹಿಳೆಯಾಗಿ ಬೇರೆಯವ್ರ ಮಹಿಳೆಯರಿಗೂ ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ಅಪಚಾರಗಳು ಮುಂದಿನ ದಿವಸಗಳಲ್ಲಿ ಆಗಬಾರ್ದು ಅಂತೇಳಿ ದೂರನ್ನು ದಾಖಲಿಸಿದ್ದಾರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ರಾಜಕೀಯ ವಿಚಾರ ಒಂದು ಕಡೆ, ರಾಜಕೀಯದಲ್ಲಿ ನಾನು ಸಹ ಸಾರ್ವಜನಿಕ ಜೀವನದಲ್ಲಿದ್ದೀನಿ, ರಾಜಕೀಯವಾಗಿದ್ದೀನಿ. ನನಗೂ ಸಹ ಪ್ರತಿನಿತ್ಯ ಬೇರೆ ರೀತಿಯಾದಂಥ ಕಮೆಂಟ್ಗಳನ್ನ ಹಾಕ್ತಾರೆ. ಆದರೆ ಅದು ಏನೋ ಒಂದು ಸ್ಪರ್ಧಾತ್ಮಕವಾಗಿ ಆಗ್ತಕ್ಕಂಥ ಕಮೆಂಟ್ಗಳಿರ್ತವೆ. ಹೆಲ್ತಿ ಕಾನ್ವರ್ಸೇಷನ್ಸು, ಹೆಲ್ತಿ ಕಮೆಂಟ್ ಇರಬೇಕು. ಅದು ಬಿಟ್ಟು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಕ್ಕಂಥದ್ದು ನನಗೆಲ್ಲೋ ಇದು ಬಹುಶಃ ಇದು ರಾಜಕೀಯ ಒಂದು ಕಡೆ ಆದರೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸಗಳು ಆಗಬಾರ್ದು. ಅಲ್ಲ, ಕ್ಷೇತ್ರ ಬಹುಶಃ ನನಗೆ ಗೊತ್ತಿಲ್ಲ, ಇದು ಯಾರು ಮಾಡಿದ್ದಾರೆ ಅಂತಕ್ಕಂಥ ವ್ಯಕ್ತಿ ಸಿಕ್ಕಿದ ಮೇಲೆ ಅದ್ರ ಮುಂದಿನ ಒಂದು ವಿಚಾರಗಳನ್ನ ನಿಮಗೆ ತಿಳಿಸ್ತೀನಿ. ಆಗ ನಮಗೂ ಸಹ ಗೊತ್ತಾಗುತ್ತೆ ಇದು ಯಾರು ಮಾಡಿದ್ದಾರೆ, ಇದ್ರ ಹಿಂದಿನ ಉದ್ದೇಶ ಏನು ಅಂತಕ್ಕಂಥದ್ದು ಬಹುಶಃ ಆಗ ಮಾಧ್ಯಮಗಳ ಮುಂದೆ ಬಂದು ನಾನು ನಿಮಗೆ ಈಗ ಹಾಸನದ ಪ್ರಮುಖ ಸುದ್ದಿಗಳು. ಮಹಾಮಸ್ತಕಾಭಿಷೇಕ ಕಾಮಗಾರಿಗೆ ಸಂಬಂಧಿಸಿದ ಬಾಕಿ ಬಿಲ್ ವಿವಾದ ನ್ಯಾಯಾಲಯದ ಮೆಟ್ಟಿಲೇರಿದ್ದು, ನ್ಯಾಯಾಲಯದ ಆದೇಶದಂತೆ ಪಿಡಬ್ಲ್ಯೂಡಿ ಕಾರ್ಯಪಾಲಕ ಎಂಜಿನಿಯರ್ ಕಚೇರಿಯ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಗಿದೆ. ಬೆಂಗಳೂರು ಮೂಲದ ಗುತ್ತಿಗೆದಾರರು ಸುಮಾರು 2 ಕೋಟಿ ಬಿಲ್ ಬಾಕಿ ಉಳಿದಿದೆ ಎಂದು ಆರೋಪಿಸಿ ಹಲವು ಬಾರಿ ಮನವಿ ಸಲ್ಲಿಸಿದರೂ ಹಣ ಪಾವತಿಯಾಗದ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಮೊರೆ ಹೋಗಿದ್ದರು. ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯ ಜಪ್ತಿ ಆದೇಶ ನೀಡಿದೆ. ಆದರೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಗುತ್ತಿಗೆದಾರರ ಆರೋಪವನ್ನು ತಳ್ಳಿಹಾಕಿದ್ದು 2 ಕೋಟಿಯಲ್ಲ, ಕೇವಲ 24 ಲಕ್ಷ ಮಾತ್ರ ಬಾಕಿ ಇದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಪ್ರಕರಣದ ಮುಂದಿನ ವಿಚಾರಣೆ ನ್ಯಾಯಾಲಯದಲ್ಲಿ ನಡೆಯಲಿದೆ. ಜೈನ್ ಪಿಲ್ಗ್ರಿಮೇಜ್ ಆದಂಥ ಶ್ಯಾಮ್ ಬೆಳಗೊಳದಲ್ಲಿ ಟೌನ್ನಲ್ಲಿ ಗೋಮಟೇಶ್ವರ ಸ್ಟ್ಯಾಚ್ಯೂ ಇದೆ. ಅದು 2006ನೇ ಇಸ್ವಿನಲ್ಲಿ ಸ್ಟ್ಯಾಚ್ಯೂಗೆ ಹಿಂಭಾಗದಲ್ಲಿಂದ ನಾವು ಸ್ಕೆಫಲ್ಡಿಂಗ್ ಕೆಲಸ ಮಾಡ್ತೀವಿ. 2006ನೇ ಇಸ್ವಿನಲ್ಲಿ 2006ನೇ ಇಸ್ವಿಯಿಂದ ಇವತ್ತು 2026ನೇ ಇಸ್ವಿವರೆಗೂ ನಮ್ಗೆ ಇಲ್ಲಿವರೆಗೂ ಪೇಮೆಂಟ್ ಆ ಸಲುವಾಗಿ ನಾವು ಕೇಸ್ಗಳನ್ನು ಮಾಡುವಾಗ ಅದು ಇವತ್ತು ಕೇಸಲ್ಲಿ ಕೋರ್ಟಲ್ಲಿಂದ ಜಪ್ತಿಗಾಗಲ್ಲ. ಎಷ್ಟು ವರ್ಕ್ ಮಾಡಿದೆ ಸರ್? ಒಂದೇ ವರ್ಕ್ ಸರ್. ಎಷ್ಟು ಕೊಟ್ಟಿದೆ? ಅದು ಅದಕ್ಕೆ ಇಂಟ್ರೆಸ್ಟ್ ಅದು 5 ಕೋಟಿ 80 ಲಕ್ಷ ಕೊಟ್ಟಿದೆ. ಈಗ ಈ ಹಿಂದೆ ಇವರಿಗೆಲ್ಲ ಕೇಳಿದ್ರಾ ಕೊಡಿ ಅಂತ? ಸರ್, ಇಲ್ಲಿವರೆಗೂ 20 ವರ್ಷದಿಂದನೂ ನಮ್ಗೆ ಅದೇ ಕೆಲಸವಾಗಿ ಅದೇ ಸತತವಾಗಿ ಎಲ್ಲನೂ ಈಗ ಓರಲ್ ಆಗಿ ಲೆಟ್ರಲ್ಲಿ ಎಲ್ಲ ಮುಖಾಂತರ ಹೋಗ್ತಾ ಇದ್ವಿ. ಈಗ ಅದು ಕೋರ್ಟ್ನಲ್ಲಿದ್ದಾನೆ 15 ವರ್ಷದಿಂದ ಕೋರ್ಟಲ್ಲಿಂದ ನಡೀತಿದೆ. 2014 ಇಸ್ವಿಯಿಂದ ಕೋರ್ಟಲ್ಲಿ ಎಷ್ಟು ಇದಕ್ಕೆ ಜಪ್ತಿಗೆ ಎಷ್ಟು ಆದೇಶ ಮಾಡಿದೆ? ಸೊ ಜಪ್ತಿಗೆ 5 ಕೋಟಿ 80 ಲಕ್ಷ. ಈಗ ಏನೇನು ಇದನ್ನ ಜಪ್ತಿ ಮಾಡಿಸ್ತಾರೆ? ಅದೇ ಟೇಬಲ್ಲು, ಕುರ್ಚಿಗಳು, ಕಂಪ್ಯೂಟರ್ಸ್ಗಳು, ಬೀರುಗಳು ಇವೆಲ್ಲ ಆಫ್ ಆಗಿದೆ. ಒಂದು ಕಾರ್ ಒಂದು ಜಪ್ತಿ. ಅದಕ್ಕೆ ಸರ್ ಇಲ್ಲಿ ಒಂದು ವರ್ಲ್ಡ್ ಇದಾದಂಥ ಪಿಲ್ಗ್ರಿಮೇಜ್ ಟೌನ್ ಆದಂಥ ಶ್ರವಣಬೆಳಗೊಳದಲ್ಲಿ ಗೋಮಟೇಶ್ವರ ಅದನ್ನ ಸಲುವಾಗಿ ನಾವೀಗ ಕೋರ್ಟ್ನಲ್ಲಿ ಮಾಡಿದ್ದೇವೆ. ಹಾಸನ ಜಿಲ್ಲೆಯ ವಿಶ್ವವಿಖ್ಯಾತ ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಹುಂಡಿ ಎಣಿಕೆ ಕಾರ್ಯದ ವೇಳೆ ಸುಮಾರು 1.98 ಲಕ್ಷ ನಗದು ಕಳವು ಮಾಡಲು ಯತ್ನಿಸಿದ ವ್ಯಕ್ತಿಯೊಬ್ಬ ಸಿಕ್ಕಿಬಿದ್ದಿದ್ದಾನೆ. ವಿಡಿಯೋಗ್ರಫಿಗಾಗಿ ಬಂದಿದ್ದ ವ್ಯಕ್ತಿ ಹಣವನ್ನು ತನ್ನ ಜರ್ಕಿನ್ ಒಳಗೆ ಅಡಗಿಸಿಕೊಂಡಿರುವುದು ಸಿಸಿಟಿವಿ ಹಾಗೂ ಸಿಬ್ಬಂದಿಯ ಗಮನಕ್ಕೆ ಬಂದಿದೆ. ಅನುಮಾನಗೊಂಡ ಅಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಆತನ ಬಳಿ 1.98 ಲಕ್ಷ ನಗದು ಪತ್ತೆಯಾಗಿದೆ. ತಕ್ಷಣ ಆರೋಪಿಯನ್ನು ವಶಕ್ಕೆ ಪಡೆದು ಪೊಲೀಸರಿಗೆ ಒಪ್ಪಿಸಲಾಗಿದೆ. ತಹಶೀಲ್ದಾರ್ ಶ್ರೀಧರ್ ಪ್ರಕರಣ ದಾಖಲಿಸಲಾಗಿದ್ದು, ವಶಪಡಿಸಿಕೊಂಡ ಹಣವನ್ನು ಸುರಕ್ಷಿತವಾಗಿ ಇರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಘಟನೆಯ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದು, ದೇವಾಲಯದ ಹುಂಡಿ ಎಣಿಕೆ ವೇಳೆ ಭದ್ರತೆ ಹಾಗೂ ಸಿಸಿಟಿವಿ ನಿಗಾ ವ್ಯವಸ್ಥೆಯ ಅಗತ್ಯವನ್ನು ಈ ಘಟನೆ ಮತ್ತೊಮ್ಮೆ ಎತ್ತಿ ತೋರಿಸಿದೆ. ಐಡೆಂಟಿಟಿಯನ್ನು ಹೈಡ್ ಮಾಡಿಕೊಂಡು ಕಳ್ಳತನ ಮಾಡಿದ್ವಿ. ಸೊ ಚೆನ್ನಕೇಶವನ ಕೃಪೆಯಿಂದ ನಾವು ಏನು ಮಾಡಿದ್ವಿ, ಐಡೆಂಟಿಫೈ ಮಾಡಿ 1,98,000 ಏನೋ ಜರ್ಕಿನಲ್ಲಿ ಹಾಕೊಳ್ತಾರೆ ಬಂದು. ಸೊ ಇವು ಎಚ್ಚರಿಕೆಯಿಂದ ಇದ್ದಾಗ ನಾವು ವಾಚ್ ಮಾಡ್ತಿರ್ತೀವಿ, ವಿಡಿಯೋಗ್ರಫಿ ಮಾಡ್ತಿರ್ತೀವಿ. ಆ ಟೈಮಲ್ಲಿ ವ್ಯಕ್ತಿ ಹಿಡಿದಿದ್ದೀವಿ. ಈಗ ಪೊಲೀಸ್ಗೆ FIR ಮಾಡ್ತೀವಿ. ಪೊಲೀಸರು ಮತ್ತೆ ಏನಾದರೂ ಈಗ ಪೂರ್ತಿ ಎಲ್ಲ ಕ್ಯಾಶು ವಿಡಿಯೋಗ್ರಫಿ ಚೆಕ್ ಮಾಡಿದ ಮೇಲೆ ಇವ್ರನ್ನ ಬಿಡ್ತೀವಿ. ಸೊ ಆ ವ್ಯಕ್ತಿಗೆ ನಾವು ಪೊಲೀಸ್ ಕಸ್ಟಡಿಗೆ ಕೊಡ್ತೀವಿ. ಮತ್ತೇನಾದರೂ ಇದಕ್ಕಿಂತ ಮುಂಚೆ ಏನಾದರೂ ಮಾಡಿದ್ರೆ ಅದೆಲ್ಲ ಸ್ವಲ್ಪ ಎಂಕ್ವೈರಿ ಮಾಡಬೇಕಾಗ್ತದೆ. ಮುಂದಿನ ಕ್ರಮ ಪೊಲೀಸ್ ಇವರು ವೃತ್ತ ನಿರೀಕ್ಷಕರು ಕ್ರಮ ಕೈಗೊಳ್ತಾರೆ.
ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟ್ನಲ್ಲಿ ನಿರಂತರ ಸುರಿಯುತ್ತಿರುವ ಭಾರೀ ಮಳೆ ಹಾಗೂ ದಟ್ಟ ಮಂಜಿನಿಂದ ರಸ್ತೆ ಸ್ಪಷ್ಟವಾಗಿ ಕಾಣದೆ ಕಾರೊಂದು ನಿಯಂತ್ರಣ ತಪ್ಪಿ ಪಲ್ಟಿಯಾದ ಘಟನೆ ನಡೆದಿದೆ. ಮಲೆಯ ಮಾರುತ ಸಮೀಪ ಸಂಭವಿಸಿದ ಈ ಅವಘಡದಲ್ಲಿ ಕಾರಿನಲ್ಲಿದ್ದವರು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯವಿಲ್ಲದೆ ಪಾರಾಗಿದ್ದಾರೆ. ಕಳೆದ 3 ದಿನಗಳಿಂದ ಘಾಟ್ ಪ್ರದೇಶದಲ್ಲಿ ಮಳೆ ತೀವ್ರಗೊಂಡಿದ್ದು ದೃಶ್ಯಮಾನತೆ ಕುಂಠಿತವಾಗಿದೆ. ಮಲೆನಾಡು ಮತ್ತು ದಕ್ಷಿಣ ಕನ್ನಡವನ್ನು ಸಂಪರ್ಕಿಸುವ ಈ ಪ್ರಮುಖ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಎಚ್ಚರಿಕೆಯಿಂದ ನಿಧಾನಗತಿಯಲ್ಲಿ ವಾಹನ ಚಲಾಯಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಅಗತ್ಯವಿದ್ದರೆ ಮಾತ್ರ ಪ್ರಯಾಣ ಕೈಗೊಳ್ಳುವಂತೆ ಸಹ ಸೂಚನೆ ನೀಡಿದ್ದಾರೆ. ಒಳ್ಳೇದು ಅಂತ ಬೇರೆ ಗಾಡಿಲಿ ಆಗಲ್ಲ. ಟೋಯಿಂಗ್ ಅಲ್ಲಿ ಎತ್ತಕ್ಕಾಗಲ್ಲ. ಸಾಧಿಕೋ ಆ ಕಡೆ ತಳ್ಳಿ ಹಿಂಗೆ ಬರಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣದ ಭಗವಾನ್ ಮೆಡಿಕಲ್ ಅಂಗಡಿಯಲ್ಲಿ ಕಳ್ಳತನ ನಡೆದಿದ್ದು ಖದೀಮರು 2.66 ಲಕ್ಷ ನಗದು ದೋಚಿ ಪರಾರಿಯಾಗಿದ್ದಾರೆ. ತಡರಾತ್ರಿ ಅಂಗಡಿಯ ಬೀಗ ಒಡೆದು ಒಳನುಗ್ಗಿದ ಕಳ್ಳರು ಕ್ಯಾಶ್ ಟೇಬಲ್ನಲ್ಲಿದ್ದ ಹಣವನ್ನು ಕದ್ದೊಯ್ದಿದ್ದಾರೆ. ಕಳ್ಳತನದ ಸಂಪೂರ್ಣ ದೃಶ್ಯಗಳು ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಕಳ್ಳರು ಪೂರ್ವಯೋಜಿತವಾಗಿ ಕೃತ್ಯ ಎಸಗಿರುವುದು ಕಂಡುಬಂದಿದೆ. ಘಟನೆ ಕುರಿತು ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಆರೋಪಿಗಳ ಪತ್ತೆಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಸುತ್ತಮುತ್ತಲಿನ ಪ್ರದೇಶಗಳಲ್ಲಿಯೂ ಪರಿಶೀಲನೆ ನಡೆಸಿ ಕಳ್ಳರಿಗಾಗಿ ಬಲೆ ಬೀಸಿದ್ದಾರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ವಿಧಾನ ಪರಿಷತ್ಗೆ ಯೋಗ್ಯತೆ, ಜನಸೇವೆಯ ಮನೋಭಾವ ಹಾಗೂ ಸಾರ್ವಜನಿಕ ಬದುಕಿನ ಅನುಭವ ಹೊಂದಿರುವ ವ್ಯಕ್ತಿಗಳೇ ಆಯ್ಕೆಯಾಗಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಪ್ರಾಯಪಟ್ಟರು. ಇತ್ತೀಚಿನ ದಿನಗಳಲ್ಲಿ ಕೆಲವರು ರಾಜಕೀಯ ಚಪಲ ತೀರಿಸಿಕೊಳ್ಳಲು ಹಾಗೂ ರಾಜಕೀಯ ಚಟಕ್ಕಾಗಿ ವಿಧಾನ ಪರಿಷತ್ ಪ್ರವೇಶಿಸುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ ಉತ್ತಮ ಬೆಳವಣಿಗೆಯಲ್ಲ ಎಂದು ಅವರು ಹೇಳಿದರು. ಹಣದ ಅಹಂಕಾರದಿಂದ ಚುನಾವಣೆಯಲ್ಲಿ ಗೆಲ್ಲಬಹುದು ಎಂಬ ಭ್ರಮೆಯಿಂದ ಕೆಲವರು ರಾಜಕೀಯಕ್ಕೆ ಬರುತ್ತಿದ್ದಾರೆ ಎಂದು ಟೀಕಿಸಿದರು. ವಿಧಾನಸೌಧವು ಪ್ರಜಾಪ್ರಭುತ್ವದ ದೇಗುಲವಾಗಿದ್ದು ಅಲ್ಲಿಗೆ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವ ಯೋಗ್ಯ ವ್ಯಕ್ತಿಗಳೇ ಆಯ್ಕೆಯಾಗಬೇಕು ಎಂದು ಒತ್ತಾಯಿಸಿದರು. ವೈಯಕ್ತಿಕ ಪ್ರತಿಷ್ಠೆ ಅಥವಾ ಅಧಿಕಾರದ ಆಸೆಗಿಂತ ಜನಹಿತಕ್ಕೆ ಆದ್ಯತೆ ನೀಡುವ ನಾಯಕರನ್ನು ಆಯ್ಕೆ ಮಾಡುವ ಜವಾಬ್ದಾರಿ ರಾಜಕೀಯ ಪಕ್ಷಗಳು ಹಾಗೂ ಮತದಾರರ ಮೇಲಿದೆ ಎಂದು ವಿಜಯೇಂದ್ರ ಹೇಳಿದರು. ವಿಧಾನ ಪರಿಷತ್ನಲ್ಲಿ ನಮ್ಮನ್ನ ಸರಿಯಾಗಿರ್ತಕ್ಕಂಥ ಒಂದು ಸೂಕ್ತ ವ್ಯಕ್ತಿಗಳಲ್ಲಿ ಪ್ರತಿನಿಧಿಸಬೇಕು. MLC ಆಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಯೋಗ್ಯ ವ್ಯಕ್ತಿಗಳು ಇವತ್ತು ವಿಧಾನ ಪರಿಷತ್ಗೆ ಬರಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ತಮ್ಮ ರಾಜಕೀಯ ಚಪಲಗಳನ್ನು ತೀರಿಸೋಕ್ಕೋಸ್ಕರ ಇವತ್ತು ವಿಧಾನ ಪರಿಷತ್ಗೆ ಬರ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ರಾಜಕೀಯ ಚಟಕ್ಕೋಸ್ಕರ ಇವತ್ತು ವಿಧಾನ ಪರಿಷತ್ಗೆ ಆಯ್ಕೆಯಾಗಿ ಬರ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಹಣದ ಅಹಂನಿಂದ ನಾವು ಚುನಾವಣೆ ಗೆಲ್ತೇವೆ ಅಂತಕ್ಕಂಥ ಭ್ರಮೆಯಿಂದ ಇವತ್ತು ಚುನಾವಣೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಬಂಧುಗಳೇ, ವಿಧಾನಸೌಧ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ದೇಗುಲ ಅಂತೇಳಿ ನಾವು ನಂಬಿದ್ದೇವೆ. ಈ ನಾಡಿನ ಆಗು ಹೋಗುಗಳ ಬಗ್ಗೆ, ನಾಡಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಆ ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಯೋಗ್ಯ ವ್ಯಕ್ತಿಗಳು ಆಯ್ಕೆಯಾಗಿ ಬರಬೇಕು ಅನ್ನುವ ಅಪೇಕ್ಷೆ ಜನಸಾಮಾನ್ಯರದ್ದು. ಆ ಕಾರಣದಿಂದಲೇ ಭಾರತೀಯ ಜನತಾ ಪಾರ್ಟಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ, ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ ಹಲವಾರು ದಶಕಗಳಿಂದ ತನ್ನದೇ ಆದಂಥ ಒಂದು ಸೇವೆಯನ್ನು ಮಾಡಿಕೊಂಡು ಬರ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ವಿದ್ಯುತ್ ವ್ಯತ್ಯಯ ಹಾಗೂ ಲೋಡ್ ಶೆಡ್ಡಿಂಗ್ ಸಮಸ್ಯೆ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮತ್ತು ಸ್ಥಳೀಯ ಕಾರ್ಮಿಕರು ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಕಳೆದ 1 ವಾರದಿಂದ ನಿರಂತರ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮನೆಗಳು, ವ್ಯಾಪಾರಸ್ಥರು ಹಾಗೂ ಕೈಗಾರಿಕೆಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು ಸಮಸ್ಯೆಯನ್ನು ತಕ್ಷಣ ಪರಿಹರಿಸಿ ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಪೂರೈಕೆ ಕಲ್ಪಿಸಬೇಕು ಎಂದು ಒತ್ತಾಯಿಸಿದರು. ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದರು.
ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕೆಲಕಾಲ ಬೆಸ್ಕಾಂ ಕಚೇರಿ ಎದುರು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಇವತ್ತಿನ ದಿನದಲ್ಲೇ ವಿಜಯಪುರ ಪಟ್ಟಣದಲ್ಲಿ 60,000 ಜನಸಂಖ್ಯೆ ಕೂಡ ಅಧಿಕಾರಿಗಳು ಇದೇನೋ ಕರ್ನಾಟಕ ಸರ್ಕಾರ ಗೃಹ ಜ್ಯೋತಿ ವಿಚಾರದಲ್ಲಿ ಏನಾದರೂ ಬೆಸ್ಕಾಮಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದ್ದಾರೆ ಗೊತ್ತಿಲ್ಲ. ಇವ್ರು ಏನು ಆಟ ಆಡ್ತಾ ಇದಾರಲ್ಲ, ವಿದ್ಯುತ್ ಸರಿಯಾಗಿ ನೀಡ್ತೀರ, ರೈತರಾಗಿರ್ಬೋದು, ಪಂಪ್ ಸೆಟ್ ಬೋರ್ವೆಲ್ ಆಗಿರ್ಬೋದು, ಕೂಲಿ ಕಾರ್ಮಿಕರಾಗಿರ್ಬೋದು, ನೇಕಾರರಾಗಿರ್ಬೋದು, 6 ಜನಕ್ಕೆ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಇವ್ರು ಹೇಳ್ಬೇಕು ಯಾವುದೇ ಒಂದು ಸಮಯಕ್ಕೆ ಅಂದ್ರೆ ರಸ್ತೆ ಅಗಲೀಕರಣ ಅನ್ನೋದೊಂದು ಎಷ್ಟು ಕೊಡ್ತಾರೆ, ಬೆಳಗ್ಗೆ ತೆಗೆದ್ರೆ ರಾತ್ರಿ 11 ಗಂಟೆ ರಾತ್ರಿ ಕೊಡ್ತಾರೆ. ರಾತ್ರಿ ಹೊತ್ತು ಯಾವಾಗ ತೆಗಿತಾರೆ ಏನೋ ಅಂತ ಅವ್ರಿಗೆ ಗೊತ್ತಿಲ್ಲ. ಯಾರಿಗಾನ ಫೋನ್ ಮಾಡಿದಾಗ ಕೂಡ ಅದು ಯಾರು ರೆಸ್ಪಾನ್ಸ್ ಮಾಡ್ತಾರೆ. ಅಥವಾ ಏನಾದ್ರು ಸರ್ಕಾರ ಏನಾದರೂ ಇವ್ರಿಗೇನಾದರೂ ಏನೋ ಹೇಳಿದೆಯೇನು, ಯಾಕಂದ್ರೆ ಇವ್ರು ತಿಳಿಸ್ಬೇಕು, ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿ ತಿಳಿಸ್ಬೇಕು. ಸುಮಾರು ದಿನ ತೊಂದರೆ ಆಗಿದೆ. ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ಕೊಂಡು ವಿದ್ಯುತ್ ನೀಡುವಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡ್ದಿರ ವಿದ್ಯುತ್ ನೀಡಬೇಕಾಗಿ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಬೆಸ್ಕಾಂ ಅಧಿಕಾರಿಗಳು ಈ ಥರ ನಡ್ಕೊಂಡ್ರೆ ಉಗ್ರ ಹೋರಾಟ ರೂಪದಲ್ಲಿ ತೋರಿಸಬೇಕಾಗುತ್ತೆ. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದಿಂದ ಎಸ್ಐಆರ್ ದುರ್ಬಳಕೆ ಎಂಬ ವಿಪಕ್ಷಗಳ ಆರೋಪಕ್ಕೆ ಇದು ರಾಜಕೀಯ ಪ್ರೇರಿತ, ಚುನಾವಣಾ ಆಯೋಗವೇ ಉತ್ತರಿಸಲಿದೆ ಎಂದು ಯತೀಂದ್ರ ತಿರುಗೇಟು. ಹಾಸನ ಜಿಲ್ಲೆಯ ಬೇಲೂರಿನ ಶ್ರೀ ಚೆನ್ನಕೇಶವ ದೇವಾಲಯದ ಹುಂಡಿ ಎಣಿಕೆ ವೇಳೆ ಹಣ ಕಳವು ವಿಫಲ ಯತ್ನ, 1.98 ಲಕ್ಷ ಹಣದೊಂದಿಗೆ ಸಿಕ್ಕಿಬಿದ್ದ ವ್ಯಕ್ತಿ, ಆರೋಪಿಯನ್ನು ವಶಕ್ಕೆ ಪಡೆದ ಪೊಲೀಸರು. ವಿಜಯಪುರದಲ್ಲಿ ಬೆಸ್ಕಾಂ ವಿರುದ್ಧ ಪ್ರತಿಭಟನೆ. ನಿರಂತರ ವಿದ್ಯುತ್ ವ್ಯತ್ಯಯ ವಿರೋಧಿಸಿ ಬೆಸ್ಕಾಂ ಕಚೇರಿಗೆ ಕರವೇ ಕಾರ್ಯಕರ್ತರ ಮುತ್ತಿಗೆ. ಅಧಿಕಾರಿಗಳಿಗೆ ತರಾಟೆ. ತೀವ್ರ ಹೋರಾಟದ ಎಚ್ಚರಿಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.